ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಒಂದು ಹೋಮ್ ರೆಮಿಡೀಸ್ ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತದೆ. ನಮಗೆ ಶೀತ, ಕಫ, ತಲೆಭಾರ, ತಲೆನೋವು ಆಗುವ ಟೈಮಲ್ಲಿ ನಮಗೆ ತುಂಬ ಸುಸ್ತಾಗ್ತದಲ್ವಾ? ಆ ಟೈಮಲ್ಲಿ ಈ ರೆಮಿಡಿಯನ್ನು ನೀವು ಈ ಕಷಾಯವನ್ನು ಮಾಡಿ ಕುಡಿದ್ರೆ ತುಂಬ ರಿಲೀಫ್ ಆಗ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಅಗತ್ಯ. ಈ ಹೋಮ್ ರೆಮಿಡಿಯನ್ನು ಹೇಗೆ ಮಾಡೋದಂತ ನಿಮ್ಮೊಂದಿಗೆ ಶೇರ್ ಮಾಡುತ್ತೇನೆ. ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನೊಂದು 1/4 ಟೀ ಸ್ಪೂನ್ ಕಾಳುಮೆಣಸು ಹಾಕೊಂಡಿದ್ದೇನೆ. ಪೆಪ್ಪರ್ ಕುಟ್ಟಣಿಯಲ್ಲಿ ಕುಟ್ಟೋಣ ಫ್ರೆಂಡ್ಸ್. ಇದಾಗಿದೆ. ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ನಾನು ಹಸಿ ಅರಿಶಿನ ತಗೊಂಡಿದ್ದೇನೆ. ಅರಿಶಿನ ಕೊಂಬು ನಮ್ಮ ಮನೆಯಲ್ಲೇ ಬೆಳೆದದ್ದು. ಅದನ್ನು ಒಂದು 1/4 ಇಂಚ್ ಆಗುವಷ್ಟು ಕಟ್ ಮಾಡ್ಕೊಳ್ತೇನೆ. ತುಂಬ ಒಳ್ಳೆಯದು ಹಸಿ ಸಿಕ್ಕಿದ್ರೆ ಫ್ರೆಂಡ್ಸ್. ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. 1 ಗ್ಲಾಸ್ ನೀರು ಹಾಕೊಳ್ತೇನೆ. ಈ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕೊಂಡಿದ್ದೇನೆ. ಬಾಯ್ಲ್ ಆಗಲಿ ಫ್ರೆಂಡ್ಸ್. ನಾನು ಅರಿಶಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದು ಹಾಕೊಳ್ತೇನೆ. ಹಾಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಂತ ಪೆಪ್ಪರ್ ಹಾಕೊಳ್ತೇನೆ. ಹಾಗೆ ಫ್ರೆಂಡ್ಸ್, ನಾನು ಒಂದು ಈರುಳ್ಳಿಯಲ್ಲಿ 1/4 ಭಾಗ ತಗೊಂಡಿದ್ದೇನೆ. ಈರುಳ್ಳಿ ಹಚ್ಚಿಟ್ಕೊಂಡಿದ್ದೇನೆ. ಅದು ಆ್ಯಡ್ ಮಾಡೋಣ. ಹಾಗೆ ಫ್ರೆಂಡ್ಸ್, ನಾನು 2 ಬೆಳ್ಳುಳ್ಳಿ ಎಸಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಕೊಳ್ತೇನೆ. ಫ್ರೆಂಡ್ಸ್, ನಾನು ಶುಂಠಿ ಪೌಡರ್ ಹಾಕೊಳ್ತಿದ್ದೇನೆ. ನಿಮಗೆ ಶುಂಠಿ ಪೌಡರ್ ಇಲ್ಲ ಅಂದರೆ ನೀವು ಹಸಿ ಶುಂಠಿ ಸಹ ಹಾಕೊಳ್ಬೋದು. ನಾನು ಶುಂಠಿ ಪೌಡರ್ ಮಾಡಿ ಇಟ್ಕೊಂಡಿರ್ತೇನೆ ಯಾವಾಗಲೂ. ನಾನು ಯಾವಾಗಲೂ ಈ ಕಷಾಯ ಮಾಡಿ ಕುಡಿತೇನೆ. ತುಂಬ ಒಳ್ಳೆಯದು. ತುಂಬ ನಮಗೆ ಮೈಕೈ ನೋವು, ಜ್ವರ ಬಂದಾಗೆ ಆಗ್ತದಲ್ವ ಒಂದೊಂದು ಟೈಮು, ತಲೆಭಾರ ಹಾಗೆ ಇರುವಾಗ ಈ ಕಷಾಯ ಮಾಡಿ ಕುಡಿದ್ರೆ ನೈಟ್ ತುಂಬ ರಿಲೀಫ್ ಆಗ್ತದೆ. ಹಾಗೆ ಆರಾಮಾಗಿ ನಿದ್ದೆ ಮಾಡ್ಬೋದು ಫ್ರೆಂಡ್ಸ್. ತುಂಬ ಒಳ್ಳೆಯದು. ಬಾಯ್ಲ್ ಆಗ್ತಿದೆ ಫ್ರೆಂಡ್ಸ್. ಹಾಗೆ 1 ಕಪ್ ವಾಟರ್ ಹಾಕಿದ್ದೇನೆ. ಅದು ಮುಕ್ಕಾಲಿಗೆ ಬರಬೇಕು. ಆಗ ಅದು ಕರೆಕ್ಟಾಗಿ ಎಲ್ಲ ಬೇಯ್ತದೆ. ಈರುಳ್ಳಿ, ಬೆಳ್ಳುಳ್ಳಿ, ನಾವು ಹಾಕಿದಂಥ ಎಲ್ಲ ಸಾಮಗ್ರಿಗಳು ಬೇಯಬೇಕು ಚೆನ್ನಾಗಿ ನೀರಲ್ಲಿ. ಅದು ಕುದ್ದು ತುಂಬ ಅದರ ರಸ ಎಲ್ಲ ಬಿಡಬೇಕು. ಆಗಲೇ ಅದು ಚೆನ್ನಾಗಿ ಬರೋದು. ಹಾಗೆ ಫ್ರೆಂಡ್ಸ್, ತುಂಬ ಕಫ ಗಟ್ಟಿಯಾಗಿರ್ತದಲ್ವ ನಮ್ಮ ಗಂಟಲಲ್ಲಿ, ಅದನ್ನು ಕಡಿಮೆ ಮಾಡುವಂಥ ಮತ್ತು ಇನ್ಫೆಕ್ಷನ್ ಆಗಿರ್ತದೆ ನೋಡಿ ಗಂಟಲು, ಅದು ಕಡಿಮೆ ಮಾಡುವಂಥ ಗುಣ ಶುಂಠಿಯಲ್ಲಿದೆ. ಹಾಗೆ ಈರುಳ್ಳಿಯಲ್ಲಿ ಸಹ ಹಾಗೆ ಫ್ರೆಂಡ್ಸ್. ನಮ್ಮ ಕಫ ಆದಾಗ ಅದು ನೀರು ಮಾಡ್ತದೆ. ತುಂಬ ಒಳ್ಳೆ ಗುಣವಿದೆ ಈರುಳ್ಳಿಯಲ್ಲಿ ಸಹ. ಅರಸಿನಂತೂ ಬಿಡಿ, ಅದು ಹೇಳೋದೇ ಬೇಡ. ಅದರಲ್ಲಿ ಬಹಳಷ್ಟು ಔಷಧಿಯ ಗುಣ ಇದೆ. ನಮಗೆ ಬಾಡಿ ಪೇನ್ ಸಹ ಅದು ರಿಲೀಫ್ ಮಾಡ್ತದೆ. ಮತ್ತು ನಮಗೆ ಅಂಥ ಟೈಮಲ್ಲಿ ನಮಗೆ ನಿದ್ದೆ ಸಹ ಬರುವುದಿಲ್ಲ, ಆ ಥರ ಆಗ್ತದೆ. ನಮಗೆ ಗಂಟಲು ಕಿಚ್ಚಿ ಆಗ್ತದೆ, ತುಂಬ ತಲೆಭಾರ, ತಲೆನೋವು, ಅದೆಲ್ಲ ಆರಾಮಾಗಿ ನಿದ್ದೆ ಕೊಡುತ್ತದೆ ಈ ನಮ್ಮ ಅರಿಶಿನ. ಹಾಗೆ ಪೆಪ್ಪರ್ ಅಂತೂ ಬಿಡಿ, ಅದು ತುಂಬ ಒಳ್ಳೆಯದು ನಮಗೆ ಹೆಲ್ತಿಗೆ. ಬೆಳ್ಳುಳ್ಳಿ ಸಹ ಹಾಗೆ ಫ್ರೆಂಡ್ಸ್, ತುಂಬ ಇನ್ಫೆಕ್ಷನಿಂದ ನಮ್ಮನ್ನು ರಕ್ಷಿಸುತ್ತದೆ. ಹಾಗೆ ಇದು ನೀವು ನಿಮಗೆ ಆ ಥರ ಕೋಲ್ಡ್ ಆದಾಗ ನೀವು ಮಾಡಿ ಕುಡಿಲೇಬೇಕು. ನನಗೆ ಮೆಡಿಸಿನ್ ಅಂದರೆ ಇದೆ. ಇನ್ನು ಅದು ಕಡಿಮೆ ಆಗದಿದ್ದರೆ ನಾನು 100% ಕಡಿಮೆ ಆಗ್ತದೆ ಈ ಕಷಾಯದಿಂದ. ನೋಡಿ, ಚೆನ್ನಾಗಿ ಕುದ್ದು ಅದು ಅರಿಶಿನ ಎಲ್ಲ ಕಲರ್ ಬಿಟ್ಟಿದೆ. ಈರುಳ್ಳಿ ಸಹ ಬೆಂದಿದೆ. ಈಗ ನಾನು ಫ್ರೆಂಡ್ಸ್, 1 ಗ್ಲಾಸ್ ನೀರು ತಗೊಂಡಿದ್ದೇನೆ. ನಾನು ಒಂದು ಅರ್ಧ ಗ್ಲಾಸ್ ಹಾಲು ಹಾಕೊಳ್ತೇನೆ ಇದಕ್ಕೆ. ನಾನು ದನದ ಹಾಲು ತಗೊಂಡಿದ್ದೇನೆ. ನಿಮಗೆ ಯಾವುದು ಹಾಲು, ನಂದಿನಿ ಯಾವುದು ಸಿಕ್ಕಿದ್ರೂ ಹಾಕೊಳ್ಳಿ. ನೋಡಿ, ಹಾಲು ಸಹ ಬಾಯ್ಲ್ ಆಗಲಿ. ನೋಡಿ ಫ್ರೆಂಡ್ಸ್, ಹಾಲು ಸಹ ಬಾಯ್ಲ್ ಆಗಿದೆ. ಈಗ ನಾನು ಆಫ್ ಮಾಡ್ಕೊಳ್ತೇನೆ ಸ್ಟವನ್ನು. ಓಕೆ. ಈಗ ಕೊನೆಯಲ್ಲಿ ಫ್ರೆಂಡ್ಸ್, ನಾನು ಆರ್ಗ್ಯಾನಿಕ್ ಜೋನಿ ಬೆಲ್ಲ ತಗೊಂಡಿದ್ದೇನೆ. ನಮ್ಮ ಕಡೆ ಸಿಗ್ತದೆ ಆರ್ಗ್ಯಾನಿಕ್ ಬೆಲ್ಲ. ಸ್ವಲ್ಪ ನೀರಾಗಿದೆ. ಇದು ಆಫ್ ಮಾಡಿದ ಮೇಲೆ ಹಾಕಬೇಕು ಬೆಲ್ಲ, ಇಲ್ಲಾಂದರೆ ಅದು ಒಡಿತದೆ ಹಾಲು. ಅದಕ್ಕೋಸ್ಕರ ಆಫ್ ಮಾಡಿ ಹಾಕೊಳ್ತೇನೆ. ನೋಡಿ, ಆದರೆ ಶುಗರ್ ಪೇಷಂಟ್ ಆದರೆ ನೀವು ಬೆಲ್ಲ ಹಾಕೊಳ್ಳುವ ಅಗತ್ಯ ಇಲ್ಲ, ಹಾಗೆ ಕುಡಿಬೋದು, ರುಚಿಯಾಗಿರ್ತದೆ. ಬೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ಈಗ ಹಾಕೊಳ್ತೇನೆ ಪಾತ್ರೆಗೆ, ಗ್ಲಾಸಿಗೆ. ನೋಡಿ,
ಎಷ್ಟು ಗಮ್ಮ ಅಂತ ಇದೆ ಗೊತ್ತುಂಟಾ ನೋಡಿ. ನೋಡಿ ಹೀಗೆ ಇದೆ. ತುಂಬ ಇದು ಕಷಾಯ ಅನಿಸೋದೇ ಇಲ್ಲ. ನಾವು ಏನೋ ಮಾಲ್ಟ್ ಏನು ಕುಡಿತಿದ್ದೇವೇನೋ ಅನಿಸುತ್ತದೆ. ನೈಟ್ ಕುಡಿದು ಮಲಗಿ ತುಂಬ ಚೆನ್ನಾಗಿ ನಿದ್ರೆ ಬರ್ತದೆ, ಹಾಗೆ ರಿಲೀಫ್ ಆಗ್ತದೆ. ನಮಗೆ ತಲೆನೋವು ಯಾವುದು ಸಹ ಇದ್ರೂ ಇದರಲ್ಲಿ ಕಡಿಮೆ ಆಗ್ತದೆ. ನೋಡಿ ನೀವು ಮನೆಯಲ್ಲಿ ಮಾಡಿ. ಈಗ ಚಳಿಗಾಲ ಅಲ್ವಾ, ಚಳಿಗಾಲ ಮಳೆಗಾಲಕ್ಕೆ ಇದು ಹೇಳಿ ಮಾಡಿಸಿದಂಥ ಹೋಮ್ ರೆಮಿಡಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್.